ನೆಕ್ಸ್ಟ್ ಇದರಲ್ಲಿ ನಾವು ಕ್ವೆಶನ್ ಮಾಡಬೇಕಾದ್ರೆ ಡಿಡ್ ಫಸ್ಟ್ ಕೇಳಬೇಕು. ಡಿಡ್ ಐ ಫಿನಿಶ್ ದ ಹೋಮ್ವರ್ಕ್? ಡಿಡ್ ಐ ಫಿನಿಶ್ ದ ಹೋಮ್ವರ್ಕ್? ನಾನು ಹೋಮ್ವರ್ಕ್ ಫಿನಿಶ್ ಮಾಡೋದನ್ನ. ಅಗೇನ್ ಡಿಡ್ಡೇ ತಗೊಳ್ಳಿ. ಡಿಡ್ ಯು ಫಿನಿಶ್ ದ ಹೋಮ್ವರ್ಕ್? ಡಿಡ್ ಯು ಫಿನಿಶ್ ದ ಹೋಮ್ವರ್ಕ್? ನೀನು ಹೋಮ್ವರ್ಕ್ ಫಿನಿಶ್ ಮಾಡಿದ್ಯಾ? ಆಮೇಲೆ ಡಿಡ್ ಐ ಸಿ ಇದೊಂದೇ ಎಕ್ಸಾಂಪಲ್ ತಗೊಳ್ಳಿ. ನೆಕ್ಸ್ಟ್ ಡಿಡ್ ವಿ ಫಿನಿಶ್ ದ ಹೋಮ್ವರ್ಕ್? ನಾವು ಫಿನಿಶ್ ಮಾಡಿದ್ವಾ, ಹೋಮ್ವರ್ಕ್ ಫಿನಿಶ್ ಮಾಡಿದ್ವಾ? ಈಗ ನೋಡಿ, ಕನ್ನಡದಲ್ಲಿ ಇಷ್ಟೆಲ್ಲ ಸೆಂಟೆನ್ಸ್ ಹೇಳ್ಬೇಕಂದ್ರೆ ನಾನು ಮಾಡಿದ್ನಾ, ನೀನು ಮಾಡಿದ್ಯಾ, ಮಾಡಿದ್ನಾ, ನೀನು ಮಾಡಿದ್ಯಾ, ಆಮೇಲೆ ಯಾವುದು, ನಾವು ಮಾಡಿದ್ವಾ, ಅವರು ಮಾಡಿದ್ರ, ಅವನು ಮಾಡಿದ್ನಾ, ನಾನು ಮಾಡಿದ್ನಾ, ಅವನು ಮಾಡಿದ್ನಾ, ಎರಡು ಕಾಮನ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. 14 ಸೆಂಟೆನ್ಸ್ ಇದ್ದಾವೆ. ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳೋಕ್ಕಾಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಓಕೆ, ಸೊ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ. ಆ್ಯಂಡ್ ನಿಮಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲ್ಲ, ಬರೀ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು. ಓಕೆ, ಲಯನ್ಸ್ ರೋರ್, ಸಿಂಹಗಳು ಗರ್ಜಿಸುತ್ತವೆ. ಅಲ್ಲಿ ನಾವು ಲಯನ್ಸ್ ಈ ಎಸ್ ಇಲ್ಲಿ ಹಾಕಂಗಿಲ್ಲ. ಬರ್ಡ್ಸ್ ಸಿಂಗ್, ಪಕ್ಷಿಗಳು ಹಾಡುತ್ತವೆ. ಇಲ್ಲಿ ಎಸ್ ಹಾಕಂಗಿಲ್ಲ. ಪಕ್ಷಿ ಹಾಡುತ್ತೆ, ಹಕ್ಕಿ ಹಾಡುತ್ತೆ. ಎಸ್, ಬರ್ಡ್ಸ್ ಸಿಂಗ್. ಸೊ ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಈ ಲೆವೆಲಲ್ಲಿ ಇದನ್ನು ಕರೆಕ್ಟಾಗಿ ತಿಳ್ಕೊಬಿಟ್ರೆ ಮುಂದೆ ಸಮಸ್ಯೆ ಆಗೋದಿಲ್ಲ. ಇಲ್ಲಾಂದ್ರೆ ಮುಂದೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾವ್ದು ಇಲ್ಲಿ ಹಾಕಬೇಕು, ಯಾವ ಥರ ಪ್ರಶ್ನೆ ಕೇಳಬೇಕು ಅಂತ ಗೊತ್ತಾಗಲ್ಲ. ಇಟ್ ವಿಲ್ ಹೆಲ್ಪ್ ಯು ಇನ್ ದ ಲಾಂಗ್ ರನ್. ಇವಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸ್ಬೋದು. ಇದನ್ನೆಲ್ಲ ಈಗಲೇ ಕಲ್ತ್ಕೊಂಡ್ರೆ ನಮಗೆ ಈಸಿ ಆಗೋದು ಮುಂದಕ್ಕೆ. ಓಕೆ, ಆಲ್ರೈಟ್. ನೆಕ್ಸ್ಟ್ ನೋಡಿ, ಈಗ ಇದನ್ನೇ ನಾವು ಪ್ರಶ್ನೆ ಮಾಡಬೇಕಾದ್ರೆ ಕ್ವೆಶ್ಚನ್, ಎಸ್ ಅನ್ನೋ ಕ್ವೆಶ್ಚನ್ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡಬೇಕಾದ್ರೆ ಒಂದು ನಾಯಿ ಇದ್ರೆ ಡಸ್ ಡಾಗ್ ಬಾಕ್? ಡಸ್ ಡಾಗ್ ಬಾಕ್? ಅಥವಾ ನೀವು ಡಸ್ ದ ಅಂತಾನು ಹಾಕ್ಬೋದು. ಡಸ್ ದ ಡಾಗ್ ಬಾಕ್, ಡಸ್ ಎ ಡಾಗ್ ಬಾಕ್, ಡಸ್ ಎ ಡಾಗ್ ಬಾಕ್ ಅಂತಾನು ಹೇಳ್ಬೋದು. ಡಸ್ ಎ ಡಾಗ್ ಬಾಕ್, ನಾಯಿ ಬೊಗಳುತ್ತಾ, ಒಂದು ನಾಯಿ ಇದೆ ಅದು ಬೊಗಳುತ್ತಾ. ಡಸ್ ಅ ಡಾಗ್ ಬಾಕ್? ಎಸ್, ಆಫ್ ಕೋರ್ಸ್ ದ ಡಾಗ್ ಬಾಕ್ಸ್. ಓಕೆ, ಅಲ್ಲಿ ದ ಅಥವಾ ಎ ಅನ್ನೋದು ಯಾಕೆ ಅನ್ನೋದನ್ನು ಮುಂದೆ ಆರ್ಟಿಕಲ್ ಅಂತ ಬರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ದ ಯಾಕೆ ಬಳಸಬೇಕು, ಅ ಯಾಕೆ ಬಳಸಬೇಕು, ಎ ಯಾಕೆ ಬಳಸಬೇಕು ಅಂತ. ಡಸ್ ಡಾಗ್ ಬಾಕ್, ನಾಯಿ ಬೊಗಳುತ್ತಾ. ಡಸ್ ಕ್ಯಾಟ್ ಪರ್, ಬೆಕ್ಕು ಅಂತ ಸೌಂಡ್ ಮಾಡುತ್ತಾ. ಡಸ್ ಎಲಿಫೆಂಟ್ ಟ್ರಂಪೆಟ್, ಆನೆ ಗೀಳಿಡುತ್ತಾ. ಡಸ್ ಲಯನ್ ರೋರ್, ಸಿಂಹ ಗರ್ಜಿಸುತ್ತಾ. ಡಸ್ ಬರ್ಡ್ ಸಿಂಗ್, ಡಸ್ ಬರ್ಡ್ ಸಿಂಗ್, ಹಕ್ಕಿ ಹಾಡುತ್ತಾ. ಡಸ್ ಫಿಶ್ ಸ್ವಿಮ್. ಇಲ್ಲಿ ಎಸ್ ಇಲ್ಲ ನೋಡಿ, ಇಲ್ಲೆಲ್ಲೂ ಎಸ್ ಇಲ್ಲ. ಹಾಗೇನೆ ಇಲ್ಲೂ ಸಹ ಎಸ್ ಇಲ್ಲ. ಪ್ರಶ್ನೆ ಮಾಡಬೇಕಾದ್ರೆ ಎಸ್ ಬರೋದಿಲ್ಲ. ಡೂ ಡಸ್ ಡಿಡ್ ಬಂದಾಗ V1 ಬಳಸ್ಬೇಕು ನಾವು. V1. ಡೂ ಡಾಗ್ಸ್ ಬಾಕ್, ನಾಯಿಗಳು ಬೊಗಳ್ತವ? ಹೌದು, ನಾಯಿಗಳು ಬೊಗಳ್ತವೆ. ಎಸ್, ಡಾಗ್ಸ್ ಬಾಕ್. ಡೂ ಕ್ಯಾಟ್ಸ್ ಪರ್? ಎಸ್, ಕ್ಯಾಟ್ಸ್ ಪರ್. ಡೂ ಎಲಿಫೆಂಟ್ಸ್ ಟ್ರಂಪೆಟ್? ಎಸ್, ಎಲಿಫೆಂಟ್ಸ್ ಟ್ರಂಪೆಟ್. ಡೂ ಲಯನ್ಸ್ ರೋರ್, ಲಯನ್ಸ್ ಗರ್ಜಿಸುತ್ತವ? ಎಸ್, ದ ಲಯನ್ಸ್ ರೋರ್. ಡೂ ಬರ್ಡ್ಸ್ ಸಿಂಗ್, ಇದು ಏ ವೈ ಯಾಕೆ ಬಂತು? ಡೂ ಬರ್ಡ್ಸ್ ಸಿಂಗ್? ಎಸ್, ದ ಬರ್ಡ್ಸ್ ಸಿಂಗ್. ಡೂ ಫಿಶ್ ಸ್ವಿಮ್? ಎಸ್, ದ ಫಿಶ್ ಸ್ವಿಮ್. ಓಕೆ, ಆರ್ ಯು ಕ್ಯಾನ್ ಸೇ ದ ಹೇಳ್ತಿದ್ರೆ ಎಸ್, ಫಿಶ್ ಸ್ವಿಮ್. ಗೊತ್ತಾಯ್ತಲ್ಲ ನಿಮಗೆ? ಸಿಂಗ್ಯುಲರ್ಗೆ ಏನು ಹಾಕ್ತೀವಿ ನಾವು? ಸ್ಟ್ರೈಟ್ ಸೆಂಟೆನ್ಸಿಗೆ ಎಸ್ ಹಾಕ್ತೀವಿ. ಡಾಗ್ ಬಾಕ್ಸ್, ಅದಕ್ಕೆ ಅಲ್ಲಿ ಎಸ್ ಇಲ್ಲಿ ಎಸ್ ಇರೋದ್ರಿಂದ ನಾವು ಡಸ್ ಹಾಕ್ತೀವಿ. ಅಗೇನ್ ಡಾಗ್ ಇರೋದ್ರಿಂದನೇ ಡಸ್ ಹಾಕ್ತೀವಿ. ಇಲ್ಲಿ ಡಾಗ್ಸ್ ಪ್ಲೂರಲ್ ಇದೆ, ಹಾಗಾಗಿ ನಾವು ಡೂ ಹಾಕ್ತೀವಿ. ಅದು ಒಂದಷ್ಟು ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಬರುತ್ತದೆ. ಓಕೆ, ಸೊ ಇದು ತಿಳ್ಕೊಳ್ಳಿಕ್ಕಷ್ಟೇ, ಪ್ರಾಕ್ಟೀಸಿಗೆ ಬೇರೆ ನಾವು ಮಾಡೋಣ. ಡೋಂಟ್ ವರಿ. ನಾವು ಅಗೇನ್ ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟಲ್ಲಿ ಅಗೇನ್ ನಾವು
ನೌನ್ಸ್ ಜಾಸ್ತಿ ತೊಗೊಂಡಿದ್ವಲ್ಲ, ಆ ನೌನ್ಸ್ ಎಲ್ಲದಕ್ಕೂ ಹಾಕಿ ನೋಡೋಣ. ಅ ಡಾಕ್ಟರ್ ಟ್ರೀಟ್ಸ್ ಪೇಷಂಟ್ಸ್. ಅ ಡಾಕ್ಟರ್ ಟ್ರೀಟ್ಸ್ ಪೇಷಂಟ್ಸ್ ಅಂದ್ರೆ ಏನು? ಡಾಕ್ಟರ್, ಒಬ್ಬ ವೈದ್ಯ ಏನು ಮಾಡ್ತಾನೆ? ಅ ಡಾಕ್ಟರ್, ಒಬ್ಬ ವೈದ್ಯ, ಟ್ರೀಟ್ಸ್, ಇಲ್ಲಿ ಎಸ್ ಇದೆ, ವೈದ್ಯ ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತಾನೆ. ಅ ಟೀಚರ್ ಎಜುಕೇಟ್ಸ್, ಶಿಕ್ಷಕ ಎಜುಕೇಟ್ ಮಾಡ್ತಾನೆ ಯಾರನ್ನ? ಸ್ಟೂಡೆಂಟ್ಸನ್ನು. ಹಾಗೆ ಇಲ್ಲಿ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ಆರ್ಟಿಸ್ಟ್ ಪೇಂಟ್ಸ್, ಡಿಸೈನರ್ ಡಿಸೈನ್ಸ್. ಓಕೆ, ಸೊ ಇಲ್ಲಿ ನೋಡಿ, ಅ ಡಾಕ್ಟರ್, ಒಬ್ಬ ಡಾಕ್ಟರ್, ಇಲ್ಲಿ ಡಾಕ್ಟರ್ಸ್ ಎಸ್ ಇದೆ. ಡಾಕ್ಟರ್ಗಳು ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತಾರೆ. ವೈದ್ಯರು ರೋಗಿಗಳನ್ನು ಟ್ರೀಟ್ ಮಾಡ್ತಾರೆ. ಡಾಕ್ಟರ್ಸ್ ಟ್ರೀಟ್ ಪೇಷಂಟ್ಸ್. ಟೀಚರ್ಸ್ ಎಜುಕೇಟ್, ಇಲ್ಲಿ ಎಸ್ ಇಲ್ಲ ನೋಡಿ, ಇಲ್ಲಿ ಎಸ್ ಇದೆ, ಅದೇ ಎಸ್ ಇಲ್ಲಿದೆ. ಇಲ್ಲಿ ಎಸ್ ಇದ್ರೆ ಇಲ್ಲಿ ಎಸ್ ಇರೋದಿಲ್ಲ, ಇಲ್ಲಿ ಎಸ್ ಇದ್ರೆ ಇಲ್ಲಿ ಎಸ್ ಇರೋದಿಲ್ಲ. ಮದರ್ಸ್, ತಾಯಂದಿರು ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ. ಮದರ್ಸ್ ಲುಕ್ ಆಫ್ಟರ್ ಚಿಲ್ಡ್ರನ್. ಆರ್ಟಿಸ್ಟ್, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇಲ್ಲ. ಇಲ್ಲಿ ನೌನಲ್ಲಿ ಎಸ್ ಇದ್ರೆ ವರ್ಬಲ್ ಎಸ್ ಇರೋದಿಲ್ಲ. ಇಂಜಿನಿಯರ್ಸ್ ಎಸ್ ಇದೆ, ಪ್ಲೂರಲ್, ಒಬ್ರಲ್ಲ. ಇದೆಲ್ಲ ಏನು? ಡಾಕ್ಟರ್ಗಳು, ವೈದ್ಯರು, ಶಿಕ್ಷಕರು, ತಾಯಂದಿರು, ಕಲಾವಿದರು, ಇಂಜಿನಿಯರ್ಗಳು, ಪೈಲಟ್ಗಳು, ಎಲ್ಲ ತಾಯಂದಿರು, ಡಾಕ್ಟರ್ಗಳು, ಟೀಚರ್ಗಳು, ಪ್ಲೂರಲ್, ಎಲ್ಲ ಬಹುವಚನ. ಹಾಗಾಗಿ ನಾವಿಲ್ಲಿ ಅದು ವರ್ಬ್ಗೆ ನಾವು ಎಸ್ ಬಳಸೋದಿಲ್ಲ. ಈವನ್ ಇಟ್ ಈಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಯು ಆರ್ ನಾಟ್ ಸಪೋಸ್ ಟು ಯೂಸ್ ಎಸ್. V5, you have to use V1 because the subject is plural. Subject ಬಹುವಚನದಲ್ಲಿದೆ. And how do you ask a question? ಇಲ್ಲಿ ನೋಡಿದ್ರಲ್ಲ, does a doctor treat patients? Does a doctor, ವೈದ್ಯನೊಬ್ಬ ಪೇಷಂಟನ್ನು ಟ್ರೀಟ್ ಮಾಡ್ತಾರಾ? Does a teacher educate students? ಟೀಚರ್ ಅಂತ ಇರೋರು ಮಕ್ಕಳಿಗೆ ಎಜುಕೇಟ್ ಮಾಡ್ತಾರಾ ಅಂದರೆ ಪಾಠ ಮಾಡ್ತಾರಾ? ಡಸ್ ಅ ಮದರ್ ಲುಕ್ ಆಫ್ಟರ್ ಚಿಲ್ಡ್ರನ್? ತಾಯಿ ತನ್ನ ಮಗುವನ್ನು ನೋಡಿಕೊಳ್ಳುತ್ತಾಳ? ಎಲ್ಲ ಆ ಪ್ರಶ್ನೆ ಅದು. ಸೊ ದೋಸ್ ಆರ್ ಕ್ವೆಶ್ಚನ್ಸ್. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ? ಡಸ್ ಹಾಕಿದ್ದೀವಿ. ಡಸ್ ಯಾಕೆ? ಬಿಕಾಸ್ ದ ಸಬ್ಜೆಕ್ಟ್ ಎಲ್ಲಿದೆ? ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಡಸ್ ಎ ಮದರ್, ಓಕೆ, ಇಲ್ಲಿ ಆ್ಯಂಡ್ ಯಾಕೆ ಬಂತು? ಡಸ್ ಎ ಮದರ್, ಡಸ್ ಎ ಟೀಚರ್, ಡಸ್ ಆರ್ಟಿಸ್ಟ್, ಡಸ್ ಇಂಜಿನಿಯರ್, ಡಸ್ ಎ ಪೈಲಟ್. ಇದೆಲ್ಲ ಸಿಂಗ್ಯುಲರ್. ಡಸ್ ಎ ಪೈಲಟ್ ಫ್ಲೈ ಏರೋಪ್ಲೇನ್ಸ್? ಹೌದು, ಪೈಲಟ್ ಏರೋಪ್ಲೇನ್ನ ಓಡಿಸ್ತಾನೆ. ಈಗ ಅದೇನ ನಾವು ಡಾಕ್ಟರ್ಸ್ ಅಂತ ತಗೊಳ್ಳೋಣ. ಡಾಕ್ಟರ್ಸ್ ಅಂತ ತಗೊಂಡಾಗ ಡೂ ಡಾಕ್ಟರ್ಸ್ ಟ್ರೀಟ್ ಪೇಷಂಟ್ಸ್? ಇಲ್ಲಿ ಎಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಎಸ್ ಹಾಕ್ಕೊಂಡ್ರೆ ನಾವು ಇಲ್ಲಿ ಡೂ ಹಾಕೋಬೇಕು. ಡೂ ಡಾಕ್ಟರ್ಸ್ ಟ್ರೀಟ್ ಪೇಷಂಟ್ಸ್? ಡೂ ಟೀಚರ್ಸ್ ಎಜುಕೇಟ್ ಸ್ಟೂಡೆಂಟ್ಸ್? Do mothers look after children? Do artists paint pictures? Do engineers design building? Do pilots fly aeroplanes? ಅಂದರೆ ವೈದ್ಯರುಗಳು ಪೇಷಂಟ್ಸನ್ನು ಟ್ರೀಟ್ ಮಾಡ್ತಾರಾ? ಶಿಕ್ಷಕರು ಮಕ್ಕಳನ್ನು ಓದಿಸ್ತಾರಾ, ಎಜುಕೇಟ್ ಮಾಡ್ತಾರಾ? ತಾಯಂದಿರು ಮಕ್ಕಳನ್ನು ನೋಡಿಕೊಳ್ಳುತ್ತಾರಾ? ಕಲಾವಿದರು ಪಿಕ್ಚರ್ ಪೇಂಟ್ ಮಾಡ್ತಾರಾ? ಇಂಜಿನಿಯರ್ಗಳು ಬಿಲ್ಡಿಂಗನ್ನು ಡಿಸೈನ್ ಮಾಡ್ತಾರಾ? ಸೊ ಇಲ್ಲಿ ಡಾಕ್ಟರ್ ಅನ್ನೋದು ಒಂದಕ್ಕಿಂತ ಜಾಸ್ತಿ, 1+. ಇಲ್ಲಿ ಡಾಕ್ಟರ್ಸ್, ಇಲ್ಲಿ ಡಾಕ್ಟರ್ ಒಬ್ಬ ವ್ಯಕ್ತಿ, ಅದಕ್ಕೆ ನಾವು ಡಸ್ ಹಾಕಿದ್ದೀವಿ, ಇಲ್ಲಿ ಡೂ ಹಾಕಿದ್ದೀವಿ. ಓಕೆ, ಡೂ ಡಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬೇಸಿಕಲ್ಲ ಇಲ್ಲಿಂದನೇ ನೀವು ಹಂತವಾಗಿ ಹೋಗೋದಿದ್ರೂ ಡೂ ಡಸ್ನ ಫಸ್ಟಿಗೆ ನಾವು ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಡೂ ಎಲ್ಲಿ ಹಾಕಬೇಕು, ಡಸ್ ಎಲ್ಲಿ ಹಾಕಬೇಕು ಅಂತ. ಇಲ್ಲಾಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದನ್ನು ಯೂಸೇ ಮಾಡಲ್ಲ ತುಂಬ ಜನ, ಅವ್ರು ಇಂಗ್ಲೀಷು ಫ್ಲೂಯೆಂಟ್ ಆಗೋದಿಲ್ಲ. ಓಕೆ, ನೀವು ಏನೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಸಿಂಪಲ್ ಪ್ರೆಸೆಂಟಲ್ಲಿ ಮಾಡಿ. ಸಿಂಪಲ್ ಪ್ರೆಸೆಂಟ್ ತುಂಬ ಸಲ ಯೂಸ್ ಮಾಡ್ತೀವಿ ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ. ವಿ ಯೂಸ್ ಇಟ್ ಕ್ವೈಟ್ ಆಫನ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ನಿಮಗೆ ಪ್ರಾಕ್ಟೀಸ್ ಮೂಲಕ ಇನ್ನೂ ಕರೆಕ್ಟ್ ಆಗುತ್ತೆ ಅದು. ಓಕೆ, ರೈಟ್. ಈಗ ನಾವು ಪಾಸ್ಟ್ ಟೆನ್ಸಿಗೆ ಹೋಗೋಣ. ಓಕೆ, ಪಾಸ್ಟ್ ಟೆನ್ಸಿಗೆ ಇದರಲ್ಲೇ ಸ್ವಲ್ಪ ನೆಗೆಟಿವ್ ನೋಡೋಣ, ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಪಾಸ್ಟ್ ಟೆನ್ಸಿಗೆ ಹೋಗೋಣ. ಫಸ್ಟಿಗೆ ನೆಗೆಟಿವ್, ಆಮೇಲೆ ನೋಡೋಣ ನೆಗೆಟಿವ್ ಸೆಂಟೆನ್ಸ್. ಫಸ್ಟ್ ಲೆಟ್ಸ್ ಮೂವ್ ಆನ್ ಟು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಸಿಂಪಲ್ ಆಗಿ ಏನು, ಪಾಸ್ಟ್ ಟೆನ್ಸ್ ಅಂದರೆ ಏನೂ ಇಲ್ಲ, ಆಗೋಗಿರೋದನ್ನು. ಪಾಸ್ಟ್ ಟೆನ್ಸ್ ಸ್ಟ್ರಕ್ಚರ್ ಏನಿದೆ, ಫಸ್ಟು ಡಿಡ್ ಹಾಕಬೇಕು ನಾವು. ಹೆಲ್ಪಿಂಗ್ ವರ್ಬ್ ಡಿಡ್ ಹಾಕಬೇಕು. ಓಕೆ, ಆಕ್ಸಿಲರಿ ವರ್ಬ್ ಡಿಡ್ ಹಾಕಬೇಕು. ಓಕೆ, ಸೊ ಏನಿಲ್ಲ, ಪಾಸ್ಟ್ ಟೆನ್ಸ್ ಏನು ಆಗ ಹೋಗಿರೋದನ್ನ ಕೇಳೋದಾದರೆ ಹೇಳೋದು ನೋಡಿದ್ದೀವಿ ಆಗಲೇ. ನಾನು ನಿಮಗೆ ಪಾಸ್ಟ್ ಟೆನ್ಸು ಸೆಂಟೆನ್ಸ್ ಕೊಟ್ಟಿದ್ದೀನಿ, ಸಿಂಪಲ್ ಸೆಂಟೆನ್ಸಸ್. ಈಗ ಎಸ್ ಆರ್ ನೋ ಕ್ವೆಶ್ಚನ್ಸ್.
ಓಕೆ, ಎಸ್ ಆರ್ ನೋ. ಓಕೆ, ಸೊ ಇಲ್ಲಿ ಡಿಡ್ ಹಾಕಬೇಕು. ನಾವು ಫಸ್ಟ್ ಕೇಳಬೇಕಾದ್ರೆ ಡಿಡ್ ಹಾಕಬೇಕು, ಆಮೇಲೆ ನೆಗೆಟಿವ್ ಕೇಳಬೇಕಾದ್ರೆ ಡಿಡಂಟ್ ಹಾಕಬೇಕು. ಓಕೆ, ಡಿಡ್ ಹಾಕೊಂಡು ನಾವು ಪ್ರಶ್ನೆನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಡಿಡ್ ಹಾಕಿದ್ರೆ ಸಬ್ಜೆಕ್ಟ್ಸ್ ಯಾವುದು? ನಾವು ಸಬ್ಜೆಕ್ಟ್ ಪ್ರೊನೌನ್ ಫಸ್ಟ್ ಇದು ತಗೊಳ್ಳೋಣ. ಐ, ಯು, ವಿ, ದೇ, ಹಿ, ಶಿ, ಇಟ್. ಓಕೆ, ನೆಕ್ಸ್ಟ್ ಇದರಲ್ಲಿ ನಾವು ಕ್ವೆಶ್ಚನ್ ಮಾಡಬೇಕಾದ್ರೆ ಡಿಡ್ ಫಸ್ಟ್ ಕೇಳಬೇಕು. ಡಿಡ್ ಐ ಫಿನಿಶ್ ದ ಹೋಮ್ವರ್ಕ್? ಡಿಡ್ ಐ ಫಿನಿಶ್ ದ ಹೋಮ್ವರ್ಕ್? ನಾನು ಹೋಮ್ವರ್ಕ್ ಫಿನಿಶ್ ಮಾಡೋದನ್ನ. ಅಗೇನ್ ಡಿಡ್ಡೇ ತಗೊಳ್ಳಿ. ಡಿಡ್ ಯು ಫಿನಿಶ್ ದ ಹೋಮ್ವರ್ಕ್? ಡಿಡ್ ಯು ಫಿನಿಶ್ ದ ಹೋಮ್ವರ್ಕ್? ನೀನು ಹೋಮ್ವರ್ಕ್ ಫಿನಿಶ್ ಮಾಡಿದ್ಯಾ? ಆಮೇಲೆ ಡಿಡ್ ಐ ಸಿ ಯು, ಇದೊಂದೇ ಎಕ್ಸಾಂಪಲ್ ತಗೊಳ್ಳಿ. ನೆಕ್ಸ್ಟ್ ಡಿಡ್ ವಿ ಫಿನಿಶ್ ದ ಹೋಮ್ವರ್ಕ್? ನಾವು ಫಿನಿಶ್ ಮಾಡಿದ್ವಾ? ಹೋಮ್ವರ್ಕ್ ಫಿನಿಶ್ ಮಾಡಿದ್ವಾ? ಡಿಡ್ ದೇ ಫಿನಿಶ್ ದ ಹೋಮ್ವರ್ಕ್? ಅವರು ಹೋಮ್ವರ್ಕ್ ಫಿನಿಶ್ ಮಾಡಿದ್ರಾ? ಡಿಡ್ ಹಿ ಫಿನಿಶ್ ದ ಹೋಮ್ವರ್ಕ್? ಅವನು ಹೋಮ್ವರ್ಕ್ ಫಿನಿಶ್ ಮಾಡಿದ್ನಾ? ಡಿಡ್ ಶಿ ಫಿನಿಶ್ ದ ಹೋಮ್ವರ್ಕ್? ಅವಳು ಹೋಮ್ವರ್ಕ್ ಫಿನಿಶ್ ಮಾಡಿದ್ಲಾ? ಡಿಡ್ ಇಟ್? ಓಕೆ, ಡಿಡ್ ಇಟ್ ಅಂತ ಬಂದಾಗ ಫಿನಿಶ್ ದ ಹೋಮ್ವರ್ಕು ಅದಕ್ಕೆ ಸೂಟ್ ಆಗೋದಿಲ್ಲ. ಡಿಡ್ ಇಟ್ ಬಿಟ್ಬಿಡೋಣ ನಾವು. ಈಗ ನೋಡಿ, ಕನ್ನಡದಲ್ಲಿ ಇಷ್ಟೆಲ್ಲ ಸೆಂಟೆನ್ಸ್ ಹೇಳಬೇಕಂದ್ರೆ ನಾನು ಮಾಡಿದ್ನಾ, ನೀನು ಮಾಡಿದ್ಯಾ, ಮಾಡಿದ್ನಾ, ನೀನು ಮಾಡಿದ್ಯಾ, ಆಮೇಲೆ ಯಾವುದು? ನಾವು ಮಾಡಿದ್ವಾ, ಅವರು ಮಾಡಿದ್ರಾ, ಅವನು ಮಾಡಿದ್ನಾ, ನಾನು ಮಾಡಿದ್ನಾ, ಅವನು ಮಾಡಿದ್ನಾ, ಎರಡು ಕಾಮನ್ ಆಗುತ್ತೆ. ಅವಳು ಮಾಡಿದ್ಲಾ. ಓಕೆ, ಕನ್ನಡದಲ್ಲಿ ಇಷ್ಟು ಚೇಂಜಸ್ ಬರುತ್ತೆ, ಇಂಗ್ಲೀಷಲ್ಲಿ ಏನೂ ಇಲ್ಲ. ನೀವು ಡಿಡ್ ಒಂದು ಹಾಕ್ಬಿಟ್ರೆ ಮುಗೀತು. ಡಿಡ್ ಹಾಕಿದ್ರೆ ಕಂಪ್ಲೀಟ್ ಆಗಿ ಇವೆಲ್ಲ ಕಾಂಜುಗೇಷನ್ನು ಕವರ್ ಆಗುತ್ತೆ ಇಂಗ್ಲೀಷಲ್ಲಿ. ನಾನು ಮಾಡಿದ್ನಾ? ಡಿಡ್ ಐ ಡೂ? ನೀನು ಮಾಡಿದ್ಯಾ? ಡಿಡ್ ಯು ಡೂ? ಅವ್ರು ಮಾಡಿದ್ರಾ? ಡಿಡ್ ದೇ ಡೂ? ಅವನು ಮಾಡಿದ್ನಾ? ಡಿಡ್ ಹಿ ಡೂ? ಅವಳು ಮಾಡಿದ್ಲಾ? ಡಿಡ್ ಶಿ ಡೂ? ಅದು ಮಾಡ್ತಾ ಡಿಡ್ ಇಟ್ ಡೂ? ಏನು ಚೇಂಜ್ ಆಗೋದಿಲ್ಲ. ನೀವು ಡಿಡ್ ಒಂದು ಕರೆಕ್ಟಾಗಿ ಹಾಕಿಬಿಟ್ರೆ ಮತ್ತೆ ಸೆಂಟೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಡ್ ಒಂದು ಹಾಕ್ಬಿಟ್ರೆ. ಈಗ ಫಿನಿಶ್ ದ ಹೋಮ್ವರ್ಕ್, ಹೋಮ್ವರ್ಕ್ ಫಿನಿಶ್ ಮಾಡೋದು ತೊಗೊಳ್ವಲ್ಲ. ಈಗ ಲಂಚ್ ತೊಗೊಳ್ಳೋಣ. ಹ್ಯಾವ್ ಲಂಚ್. ಡಿಡ್ ಐ ಹ್ಯಾವ್ ಲಂಚ್? ಸಾರಿ, ಡಿಡ್ ಐ ಹ್ಯಾವ್ ಲಂಚ್? ನಾನು ಲಂಚ್ ತಿನ್ನ. ಡಿಡ್ ಯು ಹ್ಯಾವ್ ಲಂಚ್? ನೀನು ಲಂಚ್ ತಿಂದ್ಯಾ? ಡಿಡ್ ಯು ಹ್ಯಾವ್ ಲಂಚ್? ಡಿಡ್ ವಿ ಹ್ಯಾವ್ ಲಂಚ್? ನಾವು ಲಂಚ್ ತಿಂದ್ವಾ? ಡಿಡ್ ದೇ ಹ್ಯಾವ್ ಲಂಚ್? ಅವರು ಲಂಚ್ ತೊಗೊಂಡ್ರಾ? ಡಿಡ್ ಹಿ ಹ್ಯಾವ್ ಲಂಚ್? ಡಿಡ್ ಶಿ ಹ್ಯಾವ್ ಲಂಚ್? ಡಿಡ್ ಶಿ ಹ್ಯಾವ್ ಲಂಚ್? ಡಿಡ್ ಹಿ ಹ್ಯಾವ್ ಲಂಚ್? ಡಿಡ್ ಇಟ್ ಹ್ಯಾವ್ ಫುಡ್? ಡಿಡ್ ಇಟ್? ಇಟ್ ಅಂದರೆ ಪ್ರಾಣಿ, ನಾಯಿ ಊಟ ಮಾಡ್ತಾ. ಡಿಡ್ ಇಟ್ ಟೇಕ್ ಫುಡ್? ಡಿಡ್ ಇಟ್ ಈಟ್ ಫುಡ್? ಓಕೆ, ಅಗೇನ್ ಮತ್ತೆ ಇದಕ್ಕೆ ನಾವು ಆ್ಯಡ್ ಮಾಡೋಣ. ಡಿಡ್ ಐ ವಾಚ್ ದ ನ್ಯೂ ಮೂವಿ? ಡಿಡ್ ಐ ವಾಚ್ ದ ನ್ಯೂ ಮೂವಿ? ನಾನು ಹೊಸ ಮೂವಿ ನೋಡಿದ್ನಾ? ಡಿಡ್ ಯು ವಾಚ್ ದ ನ್ಯೂ ಮೂವಿ? ನೀನು ಹೊಸ ಮೂವಿನ ನೋಡಿದ್ಯಾ? ಡಿಡ್ ವಿ ವಾಚ್? ಡಿಡ್ ವಿ ವಾಚ್? ಡಿಡ್ ದೇ ವಾಚ್? ಡಿಡ್ ಹಿ ವಾಚ್? ಡಿಡ್ ಶಿ ವಾಚ್? ಓಕೆ, ಸೊ ಇಲ್ಲಿ ನೋಡಿ, ನೀವು ಡಿಡ್ ಹಾಕಿದ್ಮೇಲೆ ಸಬ್ಜೆಕ್ಟ್ ಹಾಕಿದ್ಮೇಲೆ ವಿ ಒನ್ನೇ ಹಾಕಬೇಕು. ಗಿವ್, ಕುಕ್, ಸ್ಟಡಿ, ಗೋ, ಕ್ಲೀನ್, ಬ್ರೇಕ್, ಕಾಲ್, ಟೇಕ್ ಎಲ್ಲ ಇದು ಯಾವ ಫಾರ್ಮಲ್ಲಿದೆ? ವಿ ಒನ್. ಡಿಡ್ ಯು ಗೋ? ಎಸ್ ಐ ವೆಂಟ್, ಬಟ್ ನೋ ಐ ಡಿಡ್ ನಾಟ್ ಗೋ. ಪ್ರಶ್ನೆಗೆ ಉತ್ತರ ಹೇಗೆ ಕೊಡೋದು ಅಂತ ಆಮೇಲೆ ನೋಡೋಣ. ಡೋಂಟ್ ವರಿ. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ಕ್ವೆಶ್ಚನ್ಸ್. ಓಕೆ, ಸೊ ಈಗ ಇದೇ ಹೆಲ್ಪಿಂಗ್ ವರ್ಬ್ ಹಾಕ್ಬಿಟ್ಟು ಡಿಡ್ ಹಾಕ್ಬಿಟ್ಟು ಇವೆಲ್ಲ ಸಬ್ಜೆಕ್ಟನ್ನು ತೊಗೊಂಡು ಇದರಲ್ಲಿ ಎಲ್ಲದಕ್ಕೂ ಕನೆಕ್ಟ್ ಮಾಡಿ. ಐ ತೊಗೊಂಡು ಎಲ್ಲದು ಮಾಡಿದ್ವಾ? ಹಾಗೆ ಯು ತೊಗೊಂಡು ಎಲ್ಲ ಕನೆಕ್ಟ್ ಮಾಡಿ. ವಿ ತೊಗೊಂಡು ಎಲ್ಲ ಕನೆಕ್ಟ್ ಮಾಡಿ. ಇಟ್ಸ್ ಕ್ವೈಟ್ ಸಿಂಪಲ್, ರೈಟ್? ಆವಾಗ ಎಷ್ಟು ಸೆಂಟೆನ್ಸ್ ಬರುತ್ತೆ ನಿಮಗೆ? 1 2 3 4 5 6 7 7 ಇಂಟು 1 2 3 4 5 6 7 8 9 10 11. ಸೊ ಲೆಟ್ಸ್ ಟೇಕ್ 10. ಸೊ 70 ಸೆಂಟೆನ್ಸಸ್ ಬರುತ್ತೆ. You will get 70 sentences in one go only by using this subject pronouns, helping verb and ಸುಮ್ಮನೆ ಒಂದು ಫ್ರೇಸ್ ಇದು. ಓಕೆ, ಸೊ ಮೇನ್ ಪರ್ಪಸ್ ಏನು? ಡಿಡ್ ಆದಮೇಲೆ ನಾವು ಸಬ್ಜೆಕ್ಟ್ ಹಾಕಬೇಕು, ಆಮೇಲೆ ವಿ ಒನ್ ಹಾಕಬೇಕು. ಅದು ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟ್ರಕ್ಚರ್ ಎಲ್ಲ ಕೊಟ್ಟಿದ್ದೀನಿ, ರೈಟ್ ಅಲ್ವಾ? ನೆಕ್ಸ್ಟ್ ಡಿಡಂಟ್. ಡಿಡಂಟ್ ಅಂದ್ರೆ ಏನು? ನೀನು ಮಾಡಲಿಲ್ವಾ? ಡಿಡಂಟ್ ಐ ಫಿನಿಶ್ ಮೈ ಹೋಮ್ವರ್ಕ್? ಡಿಡಂಟ್ ಐ ಫಿನಿಶ್ ಮೈ ಹೋಮ್ವರ್ಕ್? ನಾನು ನನ್ನ ಹೋಮ್ವರ್ಕ್ ಫಿನಿಶ್ ಮಾಡಲಿಲ್ವಾ? ಡಿಡಂಟ್ ಯು ಫಿನಿಶ್ ಯುವರ್ ಹೋಮ್ವರ್ಕ್? ನೀನು ನಿನ್ನ ಹೋಮ್ವರ್ಕ್ ಫಿನಿಶ್ ಮಾಡಲಿಲ್ವಾ? ಡಿಡಂಟ್ ದೇ ಅವ್ರು ಮಾಡಲಿಲ್ವಾ? ಡಿಡಂಟ್ ಹಿ ಅವ್ನು ಮಾಡಲಿಲ್ವಾ? ಡಿಡಂಟ್ ಶಿ ಫಿನಿಶ್ ಯುವರ್ ಹೋಮ್ವರ್ಕ್? ಡಿಡಂಟ್ ಶಿ ಫಿನಿಶ್ ಯುವರ್ ಹೋಮ್ವರ್ಕ್? ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್?
ಡಿಡ್ ಶಿ ಫಿನಿಶ್ ಹಿಸ್ ಹೋಮ್ವರ್ಕ್. ಓಕೆ, ಸೊ ಅದು ಅಲ್ಲಿ ಸಬ್ಜೆಕ್ಟ್ ಏನಿರುತ್ತೆ ಅದ್ರ ಪ್ರಕಾರ ಅದೇ ಥರ ಇಲ್ಲೂ ಚೇಂಜಸ್ ಆಗುತ್ತೆ. ಐ ಮೀನ್ ಹಿಸ್, ಹರ್, ಅವರ್, ಮೈನ್ ಅಂತ ಇರುತ್ತೆ. ಇದ್ರೆ ಒಂದು ವೇಳೆ ನಾನು ನನ್ನ ಹೋಮ್ವರ್ಕ್ ಫಿನಿಶ್ ಮಾಡಲಿಲ್ವಾ, ಸೊ ಇಲ್ಲಿ ನಿನ್ನ ಅಂತ ಏನೂ ಇಲ್ಲ, ಹಾಗೆ ಡೈರೆಕ್ಟಾಗಿ ಹೇಳ್ಬೋದು. ಓಕೆ, ಸೊ ಯಾವುದೇ ಚೇಂಜಸ್ ಇಲ್ಲ. ಐ, ಯು, ವಿ, ದೇ ಬಂದಾಗ ಡಿಡ್ಡೇ ಬರುತ್ತೆ, ಹಿ, ಶೀಟ್ ಬಂದಾಗಲೂ ಡಿಡ್ಡೇ ಬರುತ್ತೆ. ಆ್ಯಂಡ್ ಅಗೈನ್ ನೆಗೆಟಿವ್ ಅಲ್ಲಿ ಸಹ ನಿಮಗೆ ಡಿಡೆಂಟ್ ಬಂದಾಗಲೂ ಎಲ್ಲ ಸಬ್ಜೆಕ್ಟಿಗೂ ಡಿಡೆಂಟೇ ಯೂಸ್ ಮಾಡಬೇಕು. ಗಾಟ್ ಇಟ್? ಎಸ್. ಹಾಗೆ ಈಗ ನಾವು ಬರೀ ಈ ಸಬ್ಜೆಕ್ಟ್ ಪ್ರೊನೌನ್ ಮಾತ್ರ ತೊಗೊಂಡಿದ್ವಲ್ವಾ, ನೆಕ್ಸ್ಟ್ ವಿಲ್ ಟೇಕ್ ಸಮ್ ನೌನ್ಸ್. ಓಕೆ, ಸೊ ಪಾಸಿಟಿವ್ ಕ್ವೆಶ್ಚನ್ ಇದರಲ್ಲಿ ತಗೊಳ್ಳೋಣ. ಓಕೆ, ಸೊ ಸಿಂಪಲ್ ಪ್ರೆಸೆಂಟಲ್ಲೇ, ಸಿಂಪಲ್ ಫಾಸ್ಟ್, ಇದು ಫಾಸ್ಟ್ ಅಂದರೆ ಆಗೋಗಿರೋದು. ಓಕೆ, ಈಗ ಆಗೋಗಿರೋದನ್ನು ನಾವು ಹೇಳಬೇಕಾದ್ರೆ ಈಗ ಡೂ, ಡಸ್ ಎಲ್ಲ ಆಯ್ತಲ್ವಾ, ಡೂ, ಡಸ್ ಎಲ್ಲ ಆಯ್ತು. ಈಗ ನಾವು ಲೆಟ್ ಸಿ ಫಾಸ್ಟ್. ಈಗ ಆಗೋಗಿರೋ ವಿಷಯಗಳ ಬಗ್ಗೆ ನಾವು ಕೇಳಬೇಕಾದ್ರೆ, ಪ್ರಶ್ನೆ ಕೇಳಬೇಕಾದ್ರೆ ಹೇಗೆ ಕೇಳಬೇಕು? ಯು ಕ್ಯಾನ್ ಆಸ್ಕ್ ಇನ್ 2 ways. ಎರಡು ಥರ ಕೇಳ್ಬೋದು, ಒಂದು ಪಾಸಿಟಿವ್ ಆಗಿ ಕೇಳ್ಬೋದು, ಒಂದು ನೆಗೆಟಿವ್ ಆಗಿ ಕೇಳ್ಬೋದು. ಲೆಟ್ ಮಿ ಎಕ್ಸ್ಪ್ಲೈನ್. ನೋಡಿ, ರೋಹನ್ ಪ್ಲೇಡ್ ಫುಟ್ಬಾಲ್. ಪ್ಲೇಡ್ ಇಡಿ ಇದೆಯಾ? ರೋಹನ್ ಪ್ಲೇಡ್ ಫುಟ್ಬಾಲ್. ರೋಹನ್ ಫುಟ್ಬಾಲ್ ಆಡಿದ. ಸಿಂಗ್ಯುಲರ್. ಓಕೆ, ಪ್ಲೂರಲ್. ರೋಹನ್ ಮತ್ತು ಕಿರಣ್ ಫುಟ್ಬಾಲ್ ಆಡಿದರು. ಪ್ಲೇಡ್. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸಿಂಗ್ಯುಲರಲ್ಲೂ ಚೇಂಜಸ್ ಇಲ್ಲ, ಪ್ಲೂರಲ್ಲೂ ಚೇಂಜಸ್ ಇಲ್ಲ. ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ರೋಹನ್ ಪ್ಲೇಡ್ ಫುಟ್ಬಾಲ್. ರೋಹನ್ ಆ್ಯಂಡ್ ಕಿರಣ್ ಪ್ಲೇಡ್ ಫುಟ್ಬಾಲ್. ಸಿಂಪಲ್ ಪ್ರೆಸೆಂಟಲ್ಲಿ ಏನಿದೆ? ರೋಹನ್ ಪ್ಲೇಸ್ ಫುಟ್ಬಾಲ್. ರೋಹನ್ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್. ಸೊ ಸಿಂಪಲ್ ಪ್ರೆಸೆಂಟಲ್ಲಿ ನಿಮಗೆ ಎಸ್ ಪ್ಲೇಸ್, ಪ್ಲೇ. ಸಿಂಪಲ್ ಪಾಸ್ಟಲ್ಲಿ ಏನಿದೆ? ಪ್ಲೇಡ್, ಪ್ಲೇಡ್. ಸೊ ದ್ಯಾಟ್ ಇಸ್ ದ ಡಿಫರೆನ್ಸ್. ಓಕೆ, ಸೊ ಇದನ್ನು ನಿಮಗೆ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿಬಿಡುತ್ತೆ, ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಬಟ್ ಇದು ನಿಮಗೆ ಕರೆಕ್ಟಾಗಿ ಬರೋದು ಯಾವಾಗ? ಓನ್ಲಿ ವೆನ್ ಯು ರೀಡ್ ಇಟ್, ಓನ್ಲಿ ವೆನ್ ಯು ಸೇ ಇಟ್. ನೀವು ಅದನ್ನು ಪದೇ ಪದೇ ಓದಬೇಕು. ಆಮೇಲೆ ನೀವು ಹೇಳಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದು ಕೂತ್ಕೊಳ್ಳುತ್ತೆ ನಿಮ್ಮ ನಾಲಿಗೆಯಲ್ಲಿ. ಈಗ ಅರ್ಥ ಆಗಿರುತ್ತೆ, ಬಟ್ ಇಫ್ ಯು ಡೋಂಟ್ ಯೂಸ್ ಇಟ್, ಆಮೇಲೆ ಮರ್ತು ಬಿಡ್ತೀರಾ, ಆಮೇಲೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಸೆಂಟೆನ್ಸ್ನ. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಓಕೆ, ಸೊ ಇಲ್ಲಿ ಗೊತ್ತಾಯ್ತಲ್ಲ. ಸೊ ಡಿಡ್ ರೋಹನ್, ನಾವು ಈಗ ರೋಹನ್ ಪ್ಲೇಡ್ ಫುಟ್ಬಾಲ್ ಅಂದ್ರೆ ಏನು? ರೋಹನ್ ಫುಟ್ಬಾಲ್ ಆಡಿದ. ಅನ್ನಕ್ಕೆ ಪ್ರಶ್ನೆಗೆ ರೋಹನ್ ಫುಟ್ಬಾಲ್ ಆಡದ್ನಾ ಅಂತ ಕೇಳ್ಬೇಕಾರೆ, ಸೊ ಆಡಿದ್ದ, ಈ ದಾ ಇರೋದು ನ. ಆಡಿದ, ಆಡು ಅನ್ನೋದು ಮೇನ್ ವರ್ಬ್ ಆಗುತ್ತೆ. ಆಡಿದ್ನ. ಆಡಿದ ಅನ್ನೋದು ಆಡಿದ ಪ್ಲೇಟ್. ಆಡದ್ನ ಅಂತ ಬರಬೇಕಾದ್ರೆ ಡಿಡ್ ಪ್ಲೇಡ್ ಬರಬೇಕು. ಡಿಡ್ ಮತ್ತೆ ಪ್ಲೇನ ಕೂಡಿಸಿದಾಗ ನಾವು ಆಡಿದ್ನ ಅಂತ ಆಗುತ್ತೆ. ಓಕೆ, ಸೊ ಡಿಡ್ ರೋಹನ್ ಪ್ಲೇಡ್ ಅಲ್ಲ. ಡಿಡ್ ರೋಹನ್ ಪ್ಲೇ ಫುಟ್ಬಾಲ್? ಎಸ್, ರೋಹನ್ ಪ್ಲೇಡ್ ಫುಟ್ಬಾಲ್. ನೋ, ರೋಹನ್ ಡಿಡ್ ನಾಟ್ ಪ್ಲೇ ಫುಟ್ಬಾಲ್. ಸೊ ಅದು ಆನ್ಸರ್ ಬೇಡ ನಮಗೆ. ಲೆಟ್ಸ್ ಫೋಕಸ್ ಆನ್ ಕ್ವೆಶ್ಚನ್, ಓನ್ಲಿ ಆನ್ ಕ್ವೆಶ್ಚನ್. ಇಲ್ಲಿ ರೋಹನ್ ಒಬ್ಬನೇ ಇದ್ದಾನೆ, ಅಲ್ಲೂ ನಾವು ಡಿಡ್ ಹಾಕಿದ್ದೀವಿ, ಇಲ್ಲಿ ಪ್ಲೇ ಹಾಕಿದ್ದೀವಿ. ಇಲ್ಲಿ ಇಬ್ಬರು ಇದ್ದಾರೆ, ಇಲ್ಲಿ ಡಿಡ್ ಹಾಕಿದ್ದೀವಿ, ಇಲ್ಲೂ ಪ್ಲೇ ಹಾಕಿದ್ದೀವಿ. ಓಕೆ, ಸೊ ಈಗ ಚೇಂಜಸ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಅಗೇನ್ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ಸ್. ಪ್ರಿಯಾ ರೆಡ್ ಬುಕ್ಸ್. ಪ್ರಿಯಾ ಪುಸ್ತಕಗಳನ್ನು ಓದಿದಳು. ಡಿಡ್ ಪ್ರಿಯಾ ರೀಡ್ ಬುಕ್? ಸೊ ಇಲ್ಲಿ ರೀಡ್ ಮತ್ತು ರೆಡ್ ಎರಡು ಪ್ರೊನೌನ್ಸಿಯೇಷನ್ ಸ್ಪೆಲ್ಲಿಂಗ್ಸ್ ಒಂದೇ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಿಯಾ ರೆಡ್ ಬುಕ್ಸ್, ಪ್ರಿಯಾ ರೀಡ್ ಬುಕ್ಸ್ ಬರಲ್ಲ. ಪ್ರಿಯಾ ರೀಡ್ಸ್ ಬುಕ್ಸ್ ಅಂತ ಬರುತ್ತೆ. ಬಂದರೆ ಈ ಥರ ಬಂದರೆ ಪ್ರಿಯಾ ರೆಡ್ ಬುಕ್ಸ್, ಪ್ರಿಯಾ ಪುಸ್ತಕಗಳನ್ನು ಓದಿದಳು. ಡಿಡ್ ಪ್ರಿಯಾ ರೀಡ್ ಬುಕ್ಸ್? ಪ್ರಿಯಾ ಪುಸ್ತಕಗಳನ್ನು ಓದಿದ್ಲಾ? ಓಕೆ, ಡಿಡ್ ಅರುಣ್ ಆ್ಯಂಡ್ ಕಿರಣ್ ವಾಚ್ ಟಿವಿ? ಅರುಣ್ ಆ್ಯಂಡ್ ಕಿರಣ್ ವಾಚ್ಡ್. ಇಲ್ಲಿ ಇಡಿ ಇದೆ ನೋಡಿ, ಇಲ್ಲಿ ಇಡಿ ಇದೆ. ಅರುಣ್ ಮತ್ತು ಕಿರಣ್ ವಾಚ್ ಮಾಡಿದ್ರು, ವಿಚ್ ಮೀನ್ಸ್ ಅರುಣ್ ಮತ್ತು ಕಿರಣ್ ವೀಕ್ಷಿಸಿದ್ರು. ಏನನ್ನ? ಟಿವಿಯನ್ನು ವೀಕ್ಷಿಸಿದ್ರು. ಡಿಡ್ ಅರುಣ್ ಆ್ಯಂಡ್ ಕಿರಣ್ ವಾಚ್ ಟಿವಿ? ಅರುಣ್ ಮತ್ತು ಕಿರಣ್ ಟಿವಿ ವೀಕ್ಷಣೆ ಮಾಡಿದ್ರಾ? ಮಾಡಿದ್ನಾಗೂ ಡಿಡ್ಡೆ, ಮಾಡಿದ್ರಾಗೂ ಡಿಡ್ಡೆ, ಎಲ್ಲದಕ್ಕೂ ಡಿಡ್ಡೆ. ಸೊ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಐ ಯು ವಿ ದೇ ಹಿ ಶೀಟ್ ಇದ್ದಾಗಲೂ ಡಿಡ್ಡೆ ಬರುತ್ತೆ. ಇಲ್ಲಿ ಅಗೇನ್ ನೆಗೆಟಿವ್ ಅಲ್ಲಿ ಏನಾಗುತ್ತೆ? ಡಿಡೆಂಟ್ ಬರೋದಿಲ್ಲಿ. ಐ ಯು ವಿ ದೇ ಹಿ ಶೀಟ್ ಇದ್ದಾಗಲೂ ಡಿಡೆಂಟೇ ಬರುತ್ತೆ. ಡಿಡ್ ಮತ್ತು ಡಿಡೆಂಟೇ ಬರೋದು ಸಿಂಪಲ್ ಪಾಸ್ಟಲ್ಲಿ. ಡಿಡ್ ಯು ಗೋ, ಡಿಡ್ ಯು ಕಾಲ್, ಡಿಡ್ ಯು ಟೇಕ್, ಡಿಡ್ ಯು ಫೈಂಡ್, ಡಿಡ್ ಯು ಗೆಟ್, ಡಿಡ್ ಯು ಅಂಡರ್ಸ್ಟ್ಯಾಂಡ್, ಎಲ್ಲ ಡಿಡ್ಡೇ ಯೂಸ್ ಮಾಡ್ತೀವಿ. ಅಥವಾ ಡಿಡ್ ಶಿ, ಡಿಡ್ ಹಿ,
ಡಿಡ್ ಇಟ್, ಡಿಡ್ ದೇ, ಡಿಡ್ ವಿ, ಡಿಡ್ ಐ. ಓಕೆ, ದೀಸ್ ಆರ್ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಇನ್ ಎವ್ರಿ ವೇರಿಯೇಷನ್ಸ್ ಎಲ್ಲ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಬೇಸಿಕ್ಕಾಗಿ ಇದೇ ಇರೋದು. ಇದನ್ನು ನಾವು ಇವಾಗಲೇ ಡೀಪಾಗಿ ಕಲ್ತ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ದ ಲಾಂಗ್ ರನ್. ಇಲ್ಲಾಂದರೆ ಮಧ್ಯದಲ್ಲಿ ನಾವು ಅದು ಬಿಟ್ವಿ ಇದು ಬಿಟ್ವಿ ಆಮೇಲೆ ಅದಕ್ಕೆ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಒಂದು ಕಡೆಯಿಂದ ನಾವು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಿಮಗೆ ಮುಂದೆ ಸೆಂಟೆನ್ಸ್ಗಳು ಬಂದಾಗ ಇದು ಹಿಂಗಿದೆಯಲ್ಲ, ಇದು ಯಾಕೆ ಹಿಂಗಿದೆ ಅಂತ ಹೇಳಿದಾಗ ಮತ್ತೆ ವಾಪಸ್ ಬರಬೇಕಾಗುತ್ತೆ ಇಲ್ಲಿಗೆ. ಸಿಂಗ್ಯುಲರ್ ಇದು ಸಿಂಗ್ಯುಲರು, ಇದು ಪ್ಲೂರಲ್ಲು, ಆಮೇಲೆ ಇದು ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಆರ್ ನೋ ಕ್ವೆಶ್ಚನ್ ಹಿಂಗೆ ಕೇಳಬೇಕು, ಮತ್ತೆ ರಿವರ್ಸ್ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿಂದನೇ ಹೋಗಬೇಕಾದ್ರೆ ಇವೆಲ್ಲ ಮುಗಿಸ್ಕೊಂಡು ಹೋದಾಗ ಏನಾಗುತ್ತೆ, ನಿಮಗೆ ಫ್ಲೂಯೆನ್ಸಿಗೆ ಇಂಪ್ರೂವ್ ಆಗುತ್ತೆ. ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡ್ಕೋಬೋದು ನೀವು. ಈಗ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಇದ್ರೇ ಸಾಕು, ಇದರಲ್ಲೇ ಎಷ್ಟೋ ಸೆಂಟೆನ್ಸಸ್ ಬಂದುಬಿಡುತ್ತೆ. ಓಕೆ, ಇದರಲ್ಲೇ ನೀವು 1000 ಸೆಂಟೆನ್ಸ್ ಕೇಳ್ಬೋದು ಅಕಾರ್ಡಿಂಗ್ ಟು ದ ವರ್ಬ್ಸ್. ಓಕೆ, ವರ್ಬ್ಸ್ ಒಂದು 100 ಇಟ್ಕೊಳ್ಳಿ. ಆ ವರ್ಬ್ಸ್ 100 ಇಟ್ಕೊಂಡು ಡು ಯು ಸ್ಪೀಕ್ ಇಂಗ್ಲೀಷ್, ಡು ಯು ರೀಡ್ ಬುಕ್ಸ್, ಡು ಯು ಪ್ಲೇ ಫುಟ್ಬಾಲ್, ಡು ಯು ಪ್ಲೇ ಬ್ಯಾಡ್ಮಿಂಟನ್, ಓಕೆ, ಡು ಯು ಪೇಂಟ್ ಪಿಕ್ಚರ್ಸ್, ಡು ಯು ಲೈಕ್ ಟ್ರಾವೆಲಿಂಗ್, ಡು ಯು ಲೈಕ್, ಬರೀ ಲೈಕ್ ಇಟ್ಕೊಂಡೆ 100 ಕ್ವೆಶನ್ಸ್ ಕೇಳ್ಬೋದು. ಓಕೆ, ಅದಕ್ಕೆ ಆನ್ಸರ್ ಏನು? ಎಸ್ ಐ ಲೈಕ್, ನೋ ಐ ಡೋಂಟ್ ಲೈಕ್. Yes, I go to gym, no I don't go to gym. Yes, I go to school, no I don't go to school. ಎಷ್ಟು ಸೆಂಟೆನ್ಸ್ ಸಿಂಪಲ್ ಆಗಿ ಬಂದ್ಬಿಡುತ್ತೆ ಅದು, ರೈಟ್? ಬಟ್ ಮೇಯ್ನ್ ಆಗಿ ನಮಗೆ ಅದೇ ಬೇಕಾಗಿರೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಸಿಂಪಲ್ ಪಾಸ್ಟ್. ಯಾಕೆಂದರೆ ತುಂಬ ಯೂಸ್ ಮಾಡ್ತೀವಿ ಇದನ್ನು. ಓಕೆ, ಎಸ್ಪೆಷಲಿ ಸಿಂಪಲ್ ಪಾಸ್ಟ್ ತುಂಬ ಯೂಸ್ ಮಾಡ್ತೀವಿ, ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಯೂಸ್ ಮಾಡ್ತೀವಿ. ಆ್ಯಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಫ್ ಕೋರ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ nouns. Okay, we have discussed nouns using simple present tense. Again, but nouns alli age ನಾವು nouns ಅಂತ ತಗೊಂಡಾಗ nouns ಅಲ್ಲಿ ಎಲ್ಲದೂ nouns ಏನು, almost everything is a noun. The dog barked. ಅದರಲ್ಲೂ ನಾಯಿ ಬೊಗಳಿತು. So you have to identify, you should be able to ನಾಯಿ ಬೊಗಳಿತು. You should be able to observe which one is singular and which one is. ಈ ಡೀಟೇಲ್ಸ್ ನಿಮಗೆ ಬೇಕೇ ಬೇಕು. ಅದಕ್ಕೆ ತಕ್ಕಂತೆ ಸ್ಪೋಕನ್ ಇಂಗ್ಲಿಷ್ ಈ ಸೆಂಟೆನ್ಸ್ ಅಲ್ಲಿ ಚೇಂಜಸ್ ಬರುತ್ತೆ. ಬಹುವಚನ ಹೇಳಬೇಕಾದ್ರೆ ಮಾತಾಡೋದು ಹೀಗೆ ಹೇಳಬೇಕಾದ್ರೆ ಚೇಂಜಸ್ ಬರುತ್ತೆ. ಪ್ರಶ್ನೆ ಕೇಳೋದು ಹೀಗೆ ಏಕವಚನ ಮತ್ತು ಬಹುವಚನ ಹಾಕೊಂಡು ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಾಗಲಿ ಅಥವಾ ಸಿಂಪಲ್ ಪಾಸ್ಟ್ ಅಲ್ಲಾಗಲಿ ಹೇಗೆ ಸೆಂಟೆನ್ಸ್ ಮಾಡಬಹುದು. ಬಿಕಾಸ್ ನಾಯಿ these things are very important ಕೇಳಬೇಕು ನನಗೆ. ಸಿಂಗ್ಯುಲರ್ and plural. ಡಿಡ್, ಓಕೆ, ಡಿಡ್ ದ ಪ್ಲೂರಲ್ ಅಂದ್ರೆ ಸಿಂಗ್ಯುಲರ್ ಅಂದ್ರೆ ಏನು? ಏಕವಚನ. ಪ್ಲೂರಲ್ ಅಂದ್ರೆ ಇಲ್ಲಿ ಇಲ್ಲ, ಇಲ್ಲಿ ಇಡಿ ಇದೆ, ಇಲ್ಲಿ ಇಲ್ಲ. V1. ಸೊ ನಾನು ಹೇಳ್ತಾ ಇರೋದು ಯಾಕಂದ್ರೆ ಡಿ ಇಲ್ಲೇ ಇದೆಯಲ್ಲ ನೌನ್ಸ್ ಅಲ್ಲೇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ನಾಯಿ ಬೊಗಳಿತು ಇಂಗ್ಲಿಷ್ ಟ್ಯೂಷನ್ ಚಾನಲ್ಗೆ ನಾಯಿ ಬೊಗಳುತ್ತಾ ಎಲ್ಲರಿಗೂ ಡಿಡ್ ದ ಡಾಗ್ ಬಾರ್ಕ್. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್. ದ ಎಲಿಫೆಂಟ್ ಸೆಲ್ ಫೋನ್ ಬರುತ್ತೆ, ಜಸ್ಟ್ ನೋಟಿಫಿಕೇಶನ್ ಡಿಡ್ ದ ಎಲಿಫೆಂಟ್ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ಚಾನಲ್ ನಲ್ಲಿ ಸಿಂಹ ಗರ್ಜಿಸಿತು ವಿಡಿಯೋಸ್ ಎಲ್ಲಾ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ, ನಂಬರ್ ಇರುತ್ತೆ. ಡಿಡ್ ದ ಲಯನ್ ಸರದಿ ಪ್ರಕಾರದಲ್ಲಿ ವಿಡಿಯೋಗಳು ಇಲ್ಲಿ ಇಲ್ಲ, ಬರೀ ರೋರ್ ಇಂಗ್ಲಿಷ್ ಅನ್ನು ಸುಲಭವಾಗಿ. ಡಿಡ್ ದ ಲಯನ್ ರೋರ್, ಓಕೆ, ಸಿಂಹ ಗರ್ಜಿಸಿತು ಇಂಗ್ಲಿಷ್ ಅನ್ನು ಹಕ್ಕಿ ಹಾಡಿತು ಆಗಿ ಸುಲಭವಾಗಿ ಕಲಿಬಹುದು. ನೀವು ಚಾನಲ್ನಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ದ ಫಿಶ್, ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕ್ತೀನಿ, ಆ ನಂಬರ್ ಪ್ರಕಾರ ನೀವು ಹೋದ್ರೆ ಡಿಡ್ ದ ಫಿಶ್ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಈ ವಿಡಿಯೋಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವ್ಯಾಮ್ ಇದೆ, ಸ್ಯಾಂಗ್ ಇದೆ, ರೋಡ್ ಇದೆ, ಇವೆಲ್ಲ ಕಮೆಂಟ್ ಮಾಡಬಹುದು. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ರೋಡ್ ಇದೆ, ಸಿಂಗ್ ಇದೆ, ಸ್ವಿಮ್ ಇದೆ, ಇವೆಲ್ಲ V1 ಬಿಕಾಸ್ ವಿ ಹ್ಯಾವ್ ಸ್ಪೆಷಲ್ ಆಗಿದೆ. ಡಿಡ್ ಇದೆ, ಎಲ್ಲೂ ಹೊರಗೆ ಹೋಗಿ ಇಂಗ್ಲಿಷ್ ಡಿಡ್ ಇರೋದ್ರಿಂದ V1 ಹಾಕಿ ಇಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ನೆಕ್ಸ್ಟ್ ಪ್ಲೂರಲ್ ನೋಡೋಣ ಮಾತಾಡೋದು. ಇದು ಫಿಶ್ ಸಿಂಗ್ಯುಲರ್, ಬರ್ಡ್ ಸಿಂಗ್ಯುಲರ್, ಲಯನ್ ಸಿಂಗ್ಯುಲರ್, ಓದಿ ಕೇಳಲಿಕ್ಕೆ ಬರಲ್ಲ, ಇಂಗ್ಲಿಷ್ ಓದಿ ಬರಲ್ಲ, ಬೇಗ ಮಾತಾಡೋದು ಅಂದ್ರೆ ಒಂದು ಇಲ್ಲ ಅಂತ ಹೇಳಿ. ಸೊ ಎಬಿಸಿ ಓದಿರೋದು ಬರಲ್ಲ, ನಮಗೆ ಇಂಗ್ಲಿಷ್ ನ ಓದಲಿಕ್ಕೆ ಮತ್ತೆ ಬರೀ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಕೋರ್ಸ್ಗೆ ಜಾಯಿನ್ ಆಗಬಹುದು, ನೀವು ಕೆಲಸ ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾವುದೇ ಕೋರ್ಸ್ನ ಜಾಯಿನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ಡಿಡ್ ದ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಮತ್ತು ಡಿಡ್ ಡೇಸ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋದು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ ನಾಯಿಗಳು ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಾಯಿಗಳು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ನಿರ್ಮಿಸು ದೇವ್ ಅಂತ ಬಂದಾಗ ಹಾಡ್ತಾನೆ, ಏನಾಯ್ತಿದು? ದೇವ್ ಹಾಡ್ತಾನೆ. ನಾಯಿಗಳು ದೇವ್ ಹಾಡ್ತಾನೆ, ದೇವ್ ಹಾಡು ಹಾಡುತ್ತಾನೆ. ಬಟ್ ಇಲ್ಲಿ ಪ್ರಶ್ನೆ ಏನಾಗಿದೆ? ದೇವ್ ಮತ್ತು ರಿಯಾ ಹಾಡುತ್ತಾರೆ. ನಾಯಿಗಳು ಬೊಗಳಿದ್ವಾ? ಏನಿದೆ? ತಾರೆ. ಅಲ್ಲಿ ತಾರೆ ಇದೆ, ನಾಯಿಗಳು ತಾರೆ ಇದೆ. ಸೊ ತಾರೆಗೆ ನಾವು ಸಿಂಗ್ಸ್ ಹಾಕ್ಬೇಕು, ಬೆಕ್ಕು ತಾರೆಗೆ ನಾವು ದ ಕ್ಯಾಟ್ಸ್ ಅಥವಾ ಬೆಕ್ಕು. ಬರ್ಡ್ ಅನ್ನಕ್ಕೆ ಕನ್ನಡದಲ್ಲಿಲ್ಲ. ದ ಲಯನ್ ರೋರ್ಡ್, ಸಿಂಹ ಗರ್ಜಿಸಿತು. ಗಾಟ್ ಇಟ್? ಇಲ್ಲಿ ಏನಾಗುತ್ತೆ? ತಾನೆ ಡಿಡ್ ದ ಲಯನ್ ರೋರ್ ಅಂದ್ರೆ ತಾಳೆ, ಸಿಂಗ್ಸ್, ತದೆ ಸಿಂಗ್ಸ್. ಸಿಂಗ್ಸ್ ಅಂತಲ್ಲ, ಆಮೇಲೆ ಹಾಡುತ್ತಾನೆ. ಏನ್ ಮೀನಿಂಗು? ಹಾಡು ತಾನೆ, ಸಿಂಗ್ಸ್, ಹಾಡುತ್ತಾಳೆ, ಸಿಂಗ್ಸ್, ಹಾಡುತ್ತದೆ, ಗರ್ಜಿಸಿದ್ಯಾ, ಹಾಡುತ್ತಾರೆ, ಸಿಂಗ್, ಹಾಡುತ್ತೀವಿ, ಸಿಂಗ್, ಸಿಂಹಗಳು ಗರ್ಜಿಸಿದ್ವಾ, ಸಿಂಗ್, ಹಾಡುತ್ತೀಯ. ದ ಬರ್ಡ್ಸ್ ಸ್ಯಾಂಗ್, ಹಕ್ಕಿಗಳು ಹಾಡಿದವು. ಅರ್ಥ ಆಯ್ತಲ್ಲ? ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಅದು ಇನ್ಕ್ಲೂಡ್ ಆಗುತ್ತೆ. IUV ದೇಗೆ ನಾವು ಸಿಂಗ್ ಹಾಕ್ತಿವಿ, ಹಿ ಶಿ ಇಟ್ಟಿಗೂ ಸಿಂಗ್ ಹಾಕ್ತಿವಿ. ಬಟ್ ಮೀನು ಈಸಿ ಪ್ಲೂರಲ್ ಹೆಂಗ್ ಗೊತ್ತಾಗುತ್ತೆ? ಫಿಶ್ ಸ್ವಾಮ್ ಸಿಂಗ್ಯುಲರ್, ಡಿಡ್ ದ ಫಿಶ್ ಸ್ವಿಮ್, ಯು ಪೀಪಲ್. ಯು ಅನ್ಬೇಕಾದ್ರೆ ಅಲ್ಲಿ ನೀವು ಅಂತ ಆಗ್ಬೋದು, ಇಬ್ರು ಆಗ್ಬೋದಲ್ವಾ?
ಮೀನುಗಳು ಈಜಿದ್ವಾ, ಅದಕ್ಕೂ ನಾವು ಗೊತ್ತಾಯ್ತಲ್ಲ, ಎಲ್ಲ did. ಇದಕ್ಕೆ ನೀವು didn't ಹಾಕೊಂಡು ಇದರಲ್ಲೇ ಹಾಕ್ತೀವಿ. You ಅಂದಾಗ ಅದು singular ಮೀನುಗಳು ಆಗುತ್ತೆ, plural. ಈಜಲಿಲ್ವಾ? Didn't the fish swim? Now let's move on to the question. Yes or no question? Didn't question ಗೆ ಹೋದಾಗ The bird sing. So ಇದೇ ಅರ್ಥ ಆಗ್ತಲ್ಲ ಎಲ್ರಿಗೂ ಅದು plural ಏನು singular ಏನು ಅಂತ. So play, yes ನಾವು ಯಾಕೆ ಹಾಕಲ್ಲ, because there are two people involved. Negative questions in playing football. Okay, ನೋಡಿ. There are two people playing Singular. football. Negative questions ಅಂದ್ರೆ Okay. Aryan and his father. Rohan football They eat ಆಡಲ್ವಾ? breakfast. ಅದು ದೇ Doesn't ರೋಹನ್ Rohan and play ಕಿರಣ್ ಅಂತ football? ಬಂದಾಗ ದೇ ಆಗುತ್ತೆ, ಅವನು ಅಂತ ಆಗುತ್ತೆ. ಇದು ಬಟ್ ನಲ್ಲಿ ನಾವು simple present. ದೇ ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದೀವಿ. Okay. ಯಾರು ಇದರಲ್ಲಿ ರೋಹನ್, ನಾವು ವ್ಯಕ್ತಿ ಯಾರು ರೋಹನ್, past ಹಾಕ್ಬೇಕು ಅಂದ್ರೆ the other person is ಕಿರಣ್. ರೋಹನ್ ಫುಟ್ಬಾಲ್ ಆಡಲಿಲ್ವಾ? Now let's go to simple Didn't present Rohan play tense. Yes, no play football? questions. Simple present ರೋಹನ್ tense ಅಲ್ಲಿ football ಆಡ್ಲಿಲ್ವಾ? ಸೇಮ್ ಹಾಗೆ ಅದೇ ಟೆನ್ಸ್ ಅಲ್ಲಿ ಇದೀವಿ ನಾವು. ಈ Didn't ಟೆನ್ಸ್ ಕರೆಕ್ಟ್ Priya ಆಗಿ read ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಪ್ರಿಯಾ ಪುಸ್ತಕ ಬೇರೆ ಎಲ್ಲ ಓದಿಲ್ವಾ? ಟೆನ್ಸ್ ಈಸಿ ಆಗ್ಬಿಡುತ್ತೆ. Didn't ನಿಶಾ listen to music? ನಿಶಾ ಮ್ಯೂಸಿಕ್ ಕೇಳಲಿಲ್ವಾ? ಈಗ Okay. now let's see. So ಇಲ್ಲಿ ನಾವು ರೋಹನ್ ಪ್ಲೇಸ್ ಡಸಂಟ್ ಹಾಕ್ತಾ ಇದೀವಿ. ರೋಹನ್ ಸಿಂಪಲ್ ಫುಟ್ಬಾಲ್ ಪ್ರೆಸೆಂಟ್ ಆಡ್ತಾನೆ, ಡಸಂಟ್. ಅವನು ಓದಲ್ವಾ, ಈಗ ಅವನು ಇದನ್ನ ಮಾಡಲ್ವಾ? ನಾವು ಕೇಳಬೇಕಾದ್ರೆ ರೋಹನ್ ರೋಹನ್ ಫುಟ್ಬಾಲ್ ಫುಟ್ಬಾಲ್ ಮಾಡ್ಲಿಲ್ವಾ ಆಡ್ತಾನಾ ಅಂತ ಕೇಳಕ್ಕೆ ನಾವು ಡಿಡಂಟ್ ರೋಹನ್ ಫುಟ್ಬಾಲ್ ಆಡ್ತಾನಾ ಅಂತ ಕೇಳಕ್ಕೆ ಏನ್ ಹೇಳಬೇಕು? Okay. ಹ್ಯಾವ್ ಟು ಯೂಸ್. ಸೊ ಇದೆಲ್ಲ ನಾನು PDF ಕಳಿಸ್ಕೊಡ್ತೀನಿ. Does. ನಾನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ. ಡಸ್ ರೋಹನ್ in ಪ್ಲೇ play ಆಗಿದೆ. football. ಬಟ್ ಈ ಸೆಂಟೆನ್ಸ್ ಗಳನ್ನ ನೀವು ಓಕೆ ಪದೇ ಪದೇ ಪ್ರಿಯಾ ಓದ್ಬೇಕು ಅದನ್ನ. ಪುಸ್ತಕ ಓದ್ತಾಳೆ. ಪ್ರಿಯಾ Okay. read. So didn't Books. ಇದನ್ನ ನೀವು ಹಿಂಗೆ ಓದ್ದಾಗಲೇ ನಿಮಗೆ ಪ್ರಿಯಾ ಬರೋದು. ಪುಸ್ತಕ ಓದ್ತಾಳಾ? Didn't Rohan play football? ರೋಹನ್ ಫುಟ್ಬಾಲ್ Does ಆಡ್ಲಿಲ್ವಾ? Priya Didn't read Priya book? read books? ಪ್ರಿಯಾ ಬುಕ್ ಪುಸ್ತಕ ಓದಿಲ್ಲ, ಹಿಂಗೆ ಓದಬೇಕು. ಇಲ್ಲಿ ಪ್ಲೇ ಹಿಂಗೆ ಇಲ್ಲಿ ಓದಿದಾಗ yes ಇರುತ್ತೆ, ಅದು automatically ಲಾಸ್ಟ್ ಕ್ಲಾಸ್ ಆಲ್ರೆಡಿ ನಾನು ಮಾಡ್ತೀನಿ. ಮಾಡಿದ್ದೀನಿ, ಬಟ್ ರಿವಿಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಆಮೇಲೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ structure ಆಲ್ರೆಡಿ correct ನಿಮಗೆ ಗೊತ್ತು, ಅದ್ರ ಮೀನಿಂಗ್ ಅರ್ಜುನ್ ಗೊತ್ತು, watches TV. ಆಮೇಲೆ ಎಲ್ಲಿ ಏನ್ ಬರಬೇಕು ಅಂತ ಗೊತ್ತು. ಅರ್ಜುನ್ ಇನ್ನು ಈ TV ಬರ್ಬೇಕಾಗಿರೋದು watch ಏನು ಮಾಡ್ತಾನೆ ಅಂದ್ರೆ ಅಂದ್ರೆ ವೀಕ್ಷಿಸ್ತಾನೆ. ಅದನ್ನ ಒಂದು ಅಟ್ಲೀಸ್ಟ್ ಪ್ರಶ್ನೆ ಒಂದು ಏನು? ಸಲ ಹೇಳಿದಾಗ Does ಸ್ಟ್ರಕ್ಚರ್ ನ ಆಟೋಮೆಟಿಕ್ ಅರುಣ್ ಅರ್ಜುನ್ ಓಕೆ ನೋ ಪ್ರಾಬ್ಲಮ್. ಜೆ ಅರುಣ್. ಡು ಯು ಹ್ಯಾವ್ ಎನಿ ಡೌಟ್ಸ್? ವಾಚ್ ಟಿವಿ. ಇಲ್ಲಿ ವಾಚಸ್ ಇಲ್ಲ. ಈಗ ಇದರಲ್ಲಿ ನಾನು ಎಲ್ಲಾದ್ರೂ Does Arun ತಗೊಂಡಿದ್ದೀನಿ. watch TV? ಈಗ ಡಾಕ್ಟರ್ಸ್ ಅವಾಗ ಅವಾಗ ಏನ್ ಎಕ್ಸಾಂಪಲ್ ಫಸ್ಟ್ ತಗೊಂಡೆ ಅದೇ ಎಕ್ಸಾಂಪಲ್ಸ್ ಸಿಂಪಲ್ ಪ್ರೆಸೆಂಟ್ Yes. ಟೆನ್ಸ್ ಗೆ, ಅವ್ರು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ, ನೆಗೆಟಿವ್ ಕ್ವೆಶ್ಚನ್ಸ್ ಗೆ, ಪಾಸಿಟಿವ್ ಕ್ವೆಶ್ಚನ್ಸ್ ಗೆ answer ಎಲ್ಲ ಆಗಿದ್ರಲ್ಲ. ಮಾಡೋಣ. Let's ask them. ಲೆಟ್ಸ್ ಯು ನೋ Practice. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು Next ಆಸ್ಕ್ class ಅಲ್ಲಿ ಕ್ವೆಶ್ಚನ್ಸ್. ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ, ಎಲ್ಲರೂ ಕೈಲಿ ಪ್ರಾಕ್ಟೀಸ್ Now, ಮಾಡಿಸ್ತೀನಿ. Nisha- Everybody has to say this Nisha sentence. listens to music. Okay. Nisha So listens to ಇವು music. ನಿಮಗೆ ಕರೆಕ್ಟ್ ಆಗಿ ಕೂತ್ಕೊಂಡು Does Nisha listen to ನೆಕ್ಸ್ಟ್ music? ಆ ಟೆನ್ಸ್ ಬಂದು ಪ್ರೆಸೆಂಟ್ ಕಂಟಿನ್ಯೂಸ್. Does ಅದು ಈಸಿ Nisha listen to music. ಅಲ್ಲಿ ಈಸ್ ಆಮ್ ಆರ್ ಹಾಕಿದ್ರೆ Okay. ಆಯ್ತು, ಜಾಸ್ತಿ ತಲೆ ಕೆಡಿಸ್ಕೊಂಡು ಪಾಸ್ಟ್ ಕಂಟಿನ್ಯೂಸ್. ಇದು ಇದು last ಲಾಸ್ಟ್ class ಕ್ಲಾಸ್ ಅಲ್ಲಿ ಆಗಿದೆ. ಈಗ ನಾವು ಲೆಟ್ಸ್ ಟೇಕ್ ಟೂ ಪೀಪಲ್. ಗಾಟ್ ಇಟ್? ಟೂ ಪೀಪಲ್. ಹೇಗೆ? ಎನಿ ಡೌಟ್ಸ್? ಡು ಯು ಹ್ಯಾವ್ ಎನಿ ಡೌಟ್ಸ್? ಅಂಡ್ ಕಿರಣ್. ರೋಹನ್ ಅಂಡ್ ಕಿರಣ್ ಫುಟ್ಬಾಲ್ ಆಡ್ತಾರೆ. ಎನಿ ಡೌಟ್ಸ್? ರೋಹನ್ ಮತ್ತು ಕಿರಣ್ ಫುಟ್ಬಾಲ್ ಆಡ್ತಾರೆ. ರೋಹನ್ ಅಂಡ್ ಕಿರಣ್ No. ಪ್ಲೇ ಫುಟ್ಬಾಲ್. Okay. It's ಈಗ not ನೋಡಿ plays. ಪ್ಲೇಸ್ ಅಲ್ಲ, ಹಾ, yes, ಪ್ಲೇ. plays. ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್. ಅರುಣ್ ಅಂಡ್ ಕಿರಣ್ ವಾಚ್ No TV. doubts ಅಂತಿದ್ರೆ doubt ನಿಶಾ ಇಲ್ಲ ಅಂತ ಅಂಡ್ ಹೇಳ್ತಿದ್ದೀರಾ? ಹರ್ ಸಿಸ್ಟರ್ ಲಿಸನ್ ಟು ಮ್ಯೂಸಿಕ್. ಸೊ ಇಲ್ಲೆಲ್ಲ ನೋಡಿ ನಿಶಾ ಅಂಡ್ ಸಿಸ್ಟರ್ ಅಂತ ಬಂದಾಗ ಎರಡು ಸಬ್ಜೆಕ್ಟ್ ಇದೆ. ನಿಶಾನು ಹೌದು, ಸಿಸ್ಟರ್ ಹೌದು, ಇಬ್ರು ಹಾಡು ಕೇಳ್ತಾ ಇದ್ದಾರೆ. ಅದು ಏನು ಅಲ್ಲಿ ಗೊತ್ತಾ? ಲಿಸನ್. ಇಟ್ಸ್ ಲ್ಯಾಕ್ ಆಫ್ Arun ಪ್ರಾಕ್ಟೀಸ್ and ಅಷ್ಟೇ. Kiran, see, practice Watch. ಮಾಡ್ಬೇಕು. Watches ಅಲ್ಲ. Practice ನಾನು ಮಾಡಿಸ್ತೀನಿ. ಹಾಗಾಗಿ But ಇದು ಪ್ರಶ್ನೆ ಒಂದು ಏನಾಗುತ್ತೆ? ಈಗ simple Arun, present Rohan tense, and past Kiran tense play ಎರಡು football. ಮುಗಿದು ಬಿಟ್ರೆ ಒಂದು ಹಂತಕ್ಕೆ ಬಂದಂಗೆ ಅದು. ಓಕೆ ಓಕೆ ಅವರು ಅವಾಗ football ನೀವು ಒಂದು 500 ಆಡ್ತಾರಾ? ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೋದು. ಒಂದೇ ತರ ಆಡ್ತಾರಾ ಅಂತ ಪ್ರಶ್ನೆಗಳಿಗೆ ಕೇಳಕ್ಕೆ ನಾವು ಓಕೆ. ಸೊ 500 ಪ್ರಶ್ನೆಗಳನ್ನ ನಾವು ಕ್ರಿಯೇಟ್ ಮಾಡಬಹುದು, ಆಡ್ತಾರಾ? ಉತ್ತರ ಹಂಗೆ ಹೇಳ್ಬೋದು, ಈಸಿಯಾಗಿ ಹೇಳ್ಬೋದು. ನೀವು ಡೂ ಹಾಕ್ಬೇಕು. ಬಟ್ ನಿಮಗೆ ಈಗ Do, Arun and ಗೊತ್ತಾಗಿದ Kiran ತಕ್ಷಣ play ನಿಮಗೆ see, football. ಈಗ ವೆರಿ ಸಿಂಪಲ್ ನಾನು ಹೇಳ್ತೀನಿ. ಇದಕ್ಕೆ ಈಗ answer ನಾವು ನಾನು ಇನ್ನು ಬರೀ ಹೇಳಿಲ್ಲ. ರೋಹನ್ ಬಗ್ಗೆ ಈಗ ಕೇಳಬೇಕಾದ್ರೆ ಏನ್ ಹೇಳ್ತೀವಿ? ಡಸ್ ರೋಹನ್ ಪ್ಲೇ ಫುಟ್ಬಾಲ್. ಇದರ ಉತ್ತರ ಎಲ್ಲಿದೆ? ರೋಹನ್ ಬಗ್ಗೆ ಮಾತ್ರ ಕೇಳಬೇಕಾದ್ರೆ ರೋಹನ್ ಪ್ಲೇಸ್ ಫುಟ್ಬಾಲ್. ರೋಹನ್ ಫುಟ್ಬಾಲ್ ಆಡ್ತಾನೆ. ಡಸ್ ರೋಹನ್ ಪ್ಲೇ ಫುಟ್ಬಾಲ್? ರೋಹನ್ ರೋಹನ್ ಫುಟ್ಬಾಲ್ ಡಾಗ್ ಆಡ್ತಾನ? ಬಾಕ್. ಅದರ ಉತ್ತರ ಬಟ್ ರೋಹನ್ ಇಲ್ಲ, ಮತ್ತೆ ನೋಡಿ. ಅರುಣ್ ಇಬ್ಬರ ಬಗ್ಗೆನೂ ನಾವು ಕೇಳಬೇಕಾದ್ರೆ Dog ಯು ಹ್ಯಾವ್ ಟು barks. ಯೂಸ್ ಡೂ. ಡಾಗ್ ಬಾಕ್ಸ್. ಡು. ಅದಕ್ಕೆ ನಾವು ಎಸ್ Do ಹಾಕಿದ್ರೆ ಎಸ್ Rohan ದ ಡಾಗ್ and Kiran play football? Do Rohan and Kiran play ಡಿಡ್ football? ದ ಡಾಗ್ ಬಾಕ್. Does Rohan and Kiran ಅಂತ ಬರುತ್ತೆ. ಡಿಡ್ ದ ಡಾಗ್ ಬಾಕ್. ಯಾಕೆಂದ್ರೆ ಇಲ್ಲಿ ಪ್ಲೂರಲ್ ಇದೆ, ಇಬ್ಬರು ಇದ್ದಾರೆ. ಎಸ್ ದ ಡಾಗ್ Do ರೋಹನ್ ಅಂಡ್ ಸೊ ಕಿರಣ್. ಈಗ ನಾನು ಪ್ರಶ್ನೆಗಳು ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ, ಅದಕ್ಕೆ ಎಸ್ ಆರ್ ನೋ ಹಾಕಿದ್ರೆ ಆಯ್ತು. Do ಎಸ್ ಆರ್ ನೋ Arun and ಹಾಕಿಬಿಟ್ಟು Kiran ಅದು watch TV? ಸ್ವಲ್ಪ ಚೇಂಜ್ ಆಗುತ್ತೆ, ಜಾಸ್ತಿ ಏನು ಡು ಚೇಂಜ್ ಅರುಣ್ ಅಂಡ್ ಕಿರಣ್ ವಾಚ್ ಟಿವಿ. ಹಾಗೆ ಫಾರ್ ಎಕ್ಸಾಂಪಲ್ ನಾನೀಗ ನಿಶಾ ಅಂಡ್ ಹರ್ ಸಿಸ್ಟರ್ ನಾನು ಲಿಸನ್ ಟು ಸ್ಟ್ರಕ್ಚರ್ ಮ್ಯೂಸಿಕ್. ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ವಿ ವಿಲ್ ಕಮ್ ಟು ರಿಯಲ್ ಲೈಫ್. ರಿಯಲ್ ಲೈಫ್ Maya and her friends dance in ಇವೆಲ್ಲ the rain. ಸ್ಟ್ರಕ್ಚರ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್. Do Kiran and ರಿಯಲ್ Karan ಲೈಫ್ ಅಲ್ಲಿ walk in the ರಿಯಲ್ park? ಲೈಫ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಪ್ರಶ್ನೆ ಉತ್ತರ ಕೇಳಕ್ಕೆ Do ಹೋದ್ರೆ Shreya ಅದು and connect Priya ಆಗಲ್ಲ. take ಮತ್ತೆ pictures? ಇದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತ ಮತ್ತೆ ನಾನು ಇಲ್ಲಿಗೆ ಬರಬೇಕಾಗುತ್ತೆ. ಫಸ್ಟ್ ಇಲ್ಲಿ ಅರ್ಥ ಮಾಡಿಸ್ತೀನಿ, ಆಮೇಲೆ ರಿಯಲ್ ಲೈಫ್ ಕ್ವೆಶ್ಚನ್ಸ್ Okay. ಬರ್ತೀವಿ ನಾವು. ಸೊ ರಿಯಲ್ ಲೈಫ್ ಕ್ವೆಶ್ಚನ್ಸ್ ಇದ್ದಾಗ ಅಂದ್ರೆ ಡಿಡ್ ಯು ಬ್ರಷ್ ಯುವರ್ ಬಗ್ಗೆ ನಾವು ಕೇಳಬೇಕಾದ್ರೆ ಅದು ಎರಡನೇ ವ್ಯಕ್ತಿಯಾಗಿ ಲೆಟ್ ಮಿ ಆಸ್ಕ್ ಲೈಕ್ ಬೇರೆಯವರು ಓಕೆ ಹೆಸರು ಅವನು ಅವಳು ಅದು ಹೇಮಲತಾ. ಡಿಡ್ ಯು ಬ್ರಷ್ ಯುವರ್ ಹೇಳ್ಬೇಕಾದ್ರೆ ಟೀತ್? ವಿ ಹ್ಯಾವ್ ಟು ಯೂಸ್ ಡಿಡ್ ಯು ಬ್ರಷ್ ಯುವರ್ ಟೀತ್ ಟುಡೇ. ಬಟ್ ಇಬ್ಬರು ವ್ಯಕ್ತಿಗಳು ಇರಬೇಕಾದ್ರೆ ನಾವು ಇಬ್ಬರು Yes, ವ್ಯಕ್ತಿಗಳು I brushed which is nothing but my they. teeth. Okay? ನಾವು ಐ ಯು ವಿ Did you- ವಿ ಅಂತ did you eat ಏನಾಗುತ್ತೆ? breakfast ವಿ ನ today? ಬಿಡಿಸಿ ವಿ ನಾವು ಅಂತ ಬಿಡಿಸಿದಾಗ ನಾನು ಮತ್ತು ಕಿರಣ್, I eat ನಾನು ಮತ್ತು ಅಲ್ಲ, ಕಿರಣ್ eat ಅಂದಾಗ ವಿ. ಅದಕ್ಕೆ ನಾವು ವಿ ಗೆ ಹಾ, ಡು ವಿ okay. ಡು ವಿ ಪ್ಲೇ football? ಫುಟ್ಬಾಲ್. ಸೊ ವಿ ನ ಬಿಡಿಸಿ ವಿ ಗೆ ಹೆಸರು ಹೇಳಿ, ಅವಾಗ ಏನಾಗುತ್ತೆ ಅದು ಪ್ಲೂರಲ್ ಆಗುತ್ತೆ. plural ಗೆ ನಾವು ನಾನು ಏನಾಗ್ಬೇಕು? ಯಾವ Do ಟೆನ್ಸ್ ಅಲ್ಲಿ ಹಾಕ್ಬೇಕು. ಕೇಳ್ತೀನಿ ಪ್ರಶ್ನೆ ಅದೇ ಟೆನ್ಸ್ ಅಲ್ಲಿ ಉತ್ತರ ಇರಬೇಕು. ಅದು ಪಾಸಿಟಿವ್ ಇರಬಹುದು, Plural ನೆಗೆಟಿವ್ ಬಂದಾಗ ಇರಬಹುದು. ಇಲ್ಲಿ ಡಿಡ್ ಯು ವಾಚ್ ಎ ಮೂವಿ ಟುಡೇ? ಯಾರಿಗೆ? ಸೀತಾ ಮತ್ತು ಗೀತಾ ಮೂವಿ ಟುಡೇ. ಡು ಸೀತಾ ಗೀತಾ say no, I play did not basketball. watch a movie. Don't Do use ಸೀತಾ Sita ಗೀತಾ You sing can't use songs. don't because don't is in simple present. ಸೀತಾ ಅಂಡ್ ಗೀತಾ.
ಡಸ್ ಬರೋದು. ಡಸ್ ಬರೋದು ಯಾವಾಗ? ಸೊ ಸಿಂಗ್ಯುಲರ್ ನಾನು ಸಿಂಪಲ್ ಅಂದ್ರೆ ಪ್ರೆಸೆಂಟ್ ಹೇಳಿಲ್ಲ, ಡೈರೆಕ್ಟ್ ಕ್ವೆಶ್ಚನ್ ಆನ್ಸರ್ಸ್ ಮಾಡಿ ಸ್ಪೋಕನ್ ಇಂಗ್ಲಿಷ್ ಅಂತ ಬಂದಿದೆ ಅಷ್ಟೇ. ಹೇ ಹೌ ಆರ್ ಯು, ಓಕೆ ವಾಟ್ ಆರ್ ಯು ಡೂಯಿಂಗ್ ಹಿಂಗೆ ಕೇಳಿದ್ರೆ ಅದಕ್ಕೆಲ್ಲ ನಾನು ರೀಸನ್ ಕೊಡಬೇಕಲ್ವಾ ಯಾಕೆ ಹಿಂಗೆ ಹೇಳಬೇಕು ಅಂತ ಮಾಡಿಸ್ತೀನಿ ಕ್ಲಾಸ್ ಅಲ್ಲಿ. ಅದಕ್ಕೆ ಈ ಕ್ಲಾಸ್ ಲೆಟ್ಸ್ ಟೇಕ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಗುಲರ್ ಪ್ಲೂರಲ್ ಇದರಲ್ಲಿ ನಮಗೆ ಸ್ವಲ್ಪ ಗ್ರಾಮರ್ ಅಂದ್ರೆ ಡೀಟೇಲ್ ಆಗಿ ನೋಡೋಣ. ಬಾಡಿ ಸ್ಕೆಲಿಟನ್ ಇದೆ, ನೌನ್ಸ್ ಆಲ್ರೆಡಿ ವಿಥೌಟ್ ಸ್ಕೆಲಿಟನ್ ನೌನ್ಸ್ ಎಲ್ಲದನ್ನು ನಾವು ಯೂಸ್ ಮಾಡ್ತೀವಿ. ಫ್ಲೆಶ್, ಸ್ಕಿನ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ಯೂಸ್ಲೆಸ್ ಆಗ್ತಾ ಹೋಗುತ್ತೆ. ನಿಮ್ಮ ಸ್ಕೆಲಿಟನ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಇರೋದಿಲ್ಲ. ನಾವು ಲೆಟ್ಸ್ ಸಿ ಮೂಳೆಗಳು ಏನಕ್ಕೆ ಬ್ಯಾಲೆನ್ಸ್ ಅಂಡ್ ಸ್ಟ್ರೆಂತ್ ಗೆ ಬಾಡಿ. ಇಲ್ಲಿ ನೋಡಿ, ಸೊ ಗ್ರಾಮರ್ ಇಸ್ ದ ಸ್ಟ್ರೆಂತ್ ಆಫ್ ದ ಲ್ಯಾಂಗ್ವೇಜ್, ಇಸ್ ದ ಸ್ಕೆಲಿಟನ್ ಆಫ್ ದ ಲ್ಯಾಂಗ್ವೇಜ್. ರೈಟ್. ಡಾಗ್ ಇಸ್ ಅನ್ ಅನಿಮಲ್. ನೀವು ಏನೇ ಡೈರೆಕ್ಟ್ ಪ್ರಶ್ನೆ ಕೇಳಿ, ನಾವು ಸ್ಪೋಕನ್ ಇಂಗ್ಲಿಷ್ ಅಂದ ತಕ್ಷಣ ಈ 1000 ಸೆಂಟೆನ್ಸ್ಗಳು 1000 ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮಗೆ ಇಂಗ್ಲಿಷ್ ಬಂದ್ಬಿಡುತ್ತೆ. ನಾಯಿ, ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಬೊಗಳುತ್ತೆ. I am teaching you to fish. I'm not giving you the fish. ಎಷ್ಟು ಸಾವಿರ ಸೆಂಟೆನ್ಸ್ಗಳನ್ನ ಕೊಡಬಹುದು ನಾವು? ಬೆಕ್ಕು ಅದು ಸೌಂಡ್ ಮಾಡುತ್ತಲ್ಲ, ಅದು ಪರ್ ಪರ್ ಅಂತ. ಅದಕ್ಕೆ ಸೌಂಡ್ ಮಾಡೋದಕ್ಕೆ the dog purrs. Then you can make thousands and lakhs of sentences, right? ಗೀಳಿಡುತ್ತೆ. ಸಿಂಹ This is the ಗರ್ಜಿಸುತ್ತೆ. to learn ಪಕ್ಷಿಗಳು any language, not only English. Grammar is very important. Grammar ಸಿಂಹಗಳು ಗರ್ಜಿಸು. ಈಗ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನನಗೆ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಿದ್ರೆ ಸರ್ ಅಲ್ಲಿ ಯಾಕೆ ಹಾಕಿದ್ದೀರಿ? ಸಿಂಹ ಗರ್ಜಿಸುತ್ತೆ. ಈಸ್ ಯಾಕೆ ಹಾಕಬಾರ್ದು? Then we will come back. ಗರ್ಜಿಸುತ್ತೆ ಹಾಕ್ತೀವಿ. ಇಲ್ಲಿ ಹಕ್ಕಿ ಹಾಡುತ್ತೆ. ಆರ್ ನಾವು ಇದಕ್ಕೆ ಹಾಕಬೇಕು. ಸೊ ವಾಟ್ ಇಸ್ ನೀನು ಈಜುತ್ತೆ. ನನಗೆ ಕೇಳಬೇಕಾದ್ರೆ ನೀವು ಆರ್ ಹಾಕಿದ್ರಿ, ಇಲ್ಲಿ ಎಲ್ಲ ತೇ ಇದೆ. ಅವಳಿಗೆ ಕೇಳಬೇಕಾದ್ರೆ ಈಸ್ ಹಾಕಿ. ಇಲ್ಲಿ ನೋಡಿ, ಯಾಕೆ ಅವಳಿಗೆ ಕೇಳಬೇಕಲ್ವಾ? ಬಾರ್. ವಾಟ್ ಆರ್ ಶಿ ಡೂಯಿಂಗ್? ನಾಯಿಗಳು ಆರ್ ಇಸ್ ದ ಕಾಂಬಿನೇಷನ್ ಆಫ್ ಯು ಅಷ್ಟೇ. ನಾಯಿಗಳು ಬೊಗಳುತ್ತವೆ. ತವೆ ಹಾಕಿದೀವಿ ಯಾಕೆ? ಇಟ್ ಇಸ್ ಅದು ಕಾಂಜುಗೇಟಿವ್ ವರ್ಬ್ ಅದರದ್ದು, ರೈಟ್? ತವೆ ಹಾಕಿರೋದು ಯಾಕೆ? ವೆರಿ ಎಸೆನ್ಷಿಯಲ್. ಇದು ನೀವು ಫಸ್ಟ್ ಗೆ ಕಾಂಪ್ಲಿಕೇಟೆಡ್ ಅಂತ ಅನ್ಸ್ಬೋದು. ನಾಯಿಗಳು ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಬಾಕ್, ಡಾಗ್ಸ್ ಬಾಕ್. We'll see the next box. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ನಾಯಿ ಬೊಗಳುತ್ತೆ. ಒಂದು ನಾಯಿ